ಜಾರಿ ಮಾಡಿ ಬೇಕೇ ಬೇಕು ಬೇಕೇ ಬೇಕು ಆಶೆಗಳೇ ಒಂದಾಗಿ ಆಶೆಗಳೇ ಒಂದಾಗಿ ಜಿಂದಾಬಾದ್ AIUTUC ಜಿಂದಾಬಾದ್ ಜಿಂದಾಬಾದ್ AIUTUC ಜಿಂದಾಬಾದ್ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಮುಖ್ಯಮಂತ್ರಿಗಳು ಘೋಷಿಸಿರುವಂತೆ ಕನಿಷ್ಠ 10,000 ಜಾರಿ ಮಾಡಿ ಈ ಕನಿಷ್ಠ ವೇತನ 10,000 ಜಾರಿ ಮಾಡಿ ಎಪ್ರಿಲ್ನಿಂದ ಕೊಡುವಂತಹ ಆಶ್ವಾಸನೆ ಈಡೇರಿನ ಎತ್ತಕ್ಕಾಗಿ ಜವಾಬ್ ಕೊಡಿ. ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರಿಂದ ಜಿಲ್ಲಾ ಮಟ್ಟದಲ್ಲಿ ಸಾವಿರಾರು ಆಶಾ ಕಾರ್ಯಕರ್ತೆಯರನ್ನು ಸಂಘಟಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆ ಹೋರಾಟದ ಮುಖ್ಯ ಉದ್ದೇಶ ಅಂದರೆ ಕಳೆದ ಜನವರಿ ತಿಂಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ರೆ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಹೋರಾಟಕ್ಕೆ ಮಣಿದು ಆಶಾ ಕಾರ್ಯಕರ್ತೆಯರಿಗೆ 10,000 ರೂಪಾಯಿ ಸಂಬಳನ ನಿಗದಿಪಡಿಸ್ತೀವಿ ಅಂತ ಹೇಳಿದರು. ಈ ಒಂದು ವಿಷಯ ಇಡೀ ರಾಷ್ಟ್ರದ ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಬಂತು, ಎಲ್ಲ ಪ್ರಿಂಟ್ ಮಾಧ್ಯಮದಲ್ಲಿ ಕೂಡ ಬಂತು. ಎಲ್ಲರಿಗೂ ಗೊತ್ತಿದೆ ಇವತ್ತು ರಾಜ್ಯದ ಮುಖ್ಯಮಂತ್ರಿನೇ 10,000 ರೂಪಾಯಿ ಸಂಬಳ ನಿಗದಿ ಮಾಡ್ತೀವಿ ಅಂತೇಳಿ ಇವತ್ತಿಗೆ 7 ತಿಂಗಳಾಯ್ತು. ಸರ್ಕಾರ ಮಾತು ತಪ್ತಾ ಇದೆ. ಇದನ್ನ ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರ ನಾವು ಕನಿಷ್ಠ 5,000-6,000 ರೂಪಾಯಿ ಸಂಬಳ ಬರ್ತಾ ಇರೋದ್ರಿಂದ ಆಶಾ ಕಾರ್ಯಕರ್ತರು ಬದುಕೋದು ಕಷ್ಟ ಇದೆ ಅಂತ ಅವ್ರಿಗೆ ಗೊತ್ತಿದ್ದು ಎಲ್ಲ ಒಂದು ಆರೋಗ್ಯ ಮಂತ್ರಿ ಕೂಡ ಆಶ್ವಾಸನೆ ಕೊಟ್ಟರು, ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಆಶ್ವಾಸನೆ ಕೊಟ್ಟರು. ಅರೆ ರಾಜ್ಯದ ಮುಖ್ಯಮಂತ್ರಿ ಆಶ್ವಾಸನೆ ಕೊಟ್ಟು ಇವತ್ತು ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಇದನ್ನು ಉಗ್ರವಾಗಿ ನಾವು ಆಶಾ ಸಂಘಟನೆಯಿಂದ ಖಂಡಿಸ್ತಾ ಇದ್ದೀವಿ. ಜೊತೆಗೆ ಇವತ್ತು 15-17 ವರ್ಷ ಆಯ್ತು ಆಶಾ ಕಾರ್ಯಕರ್ತೆಯರು ದುಡಿದು ಅವರು ನಿರ್ವೃತ್ತಿ ಅಂತ ಇದ್ದಾರ. ಅವ್ರಿಗೆ ಒಂದು ಪೈಸಾನು ಹಣ ಕೊಡ್ತಾ ಇಲ್ಲ. ಪಶ್ಚಿಮ ಬೆಂಗಾಲ್ ಸರ್ಕಾರ ಯಾರು ನಿರ್ವೃತ್ತಿ ಅಂತ ಇದ್ದಾರೆ ಅವ್ರಿಗೆ 3 ಲಕ್ಷ ಮಾಸಾಸನ ಕೊಡ್ತಾ ಇದೆ. ನಾವು ಕೂಡ ಅವರಿಗೆ ಒಂದು ಇಡಿಗಂಟಾಗಿ ಅವ್ರಿಗೆ ನಿರ್ವೃತ್ತಿ ಅಂದ್ರೆ ಹಣ ಕೊಡ್ಬೇಕಂತ ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ. ಇದ್ರ ಜೊತೆಗೆ ಆಶಾ ಕಾರ್ಯಕರ್ತೆಯರು ಇವತ್ತು ಜನಸಂಖ್ಯೆ ಆಧಾರ ಮೇಲೆ ತೆಗೆದಾಕ್ತಾ ಇದ್ದಾರ. ಆಶಾಗಳ ಕೆಲಸ ಹೆಚ್ಚಳ ಮಾಡ್ತಾ ಇದ್ದಾರ. ಈ ಆಶಾ ಕಾರ್ಯಕರ್ತೆಯರ ಮೇಲೆ ಆಗ್ತಕ್ಕಂಥ ಎಲ್ಲ ಅನ್ಯಾಯಗಳನ್ನು ವಿರೋಧಿಸಿ ಇವತ್ತು ನಾವು ಬೃಹತ್ ಪ್ರತಿಭಟನೆಯನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಈ ಸರ್ಕಾರ ಮಣಿದೇ ಇದ್ರೆ ಮುಂದಿನ ದಿನಗಳಲ್ಲಿ ಕೂಡ ರಾಜ್ಯ ಮಟ್ಟದ ಹೋರಾಟ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ. BG ದೇಸಾಯಿ, ಆಶಾ ಸಂಘಟನೆ ಜಿಲ್ಲಾ ಗೌರವಾಧ್ಯಕ್ಷರು, ಕಲಬುರಗಿ. ಯಾರೇ ಆಶಾ ಮಾತಾಡ್ತೀರಿ?